ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಂದಾವರೆ ಶೈಲು ಮಾತೆಲ್ಲ ಮಿನಿಗೋಗಿಲೆ ಟ್ಯೂನು. ಓಕೆ ಗೈಸ್, ಇವಾಗ ನಾವು ರೆಡಿಯಾಗಿ ಈ ತರ ಹೋಗ್ತಾ ಇರೋದು ಎಲ್ಲಿಗೆ ಅಂತಂದ್ರೆ ಯಾಕ್ ಬೋಟಿಂಗಿಗೆ ಹೋಗ್ತಾ ಇದೀವಿ. ನೀವು ನನ್ನ 1 ವೀಕ್ ಬ್ಯಾಕ್ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ನಾವು ಬೋಟಿಂಗ್ ಹತ್ರ ಹೋಗಿ ಅದು ಕ್ಯಾನ್ಸಲ್ ಆಗಿ ಮತ್ತೆ ಇನ್ನೊಂದ್ ದಿನ ಬರೋಣ ಅಂತ ರಿಟರ್ನ್ ಬಂದಿದ್ವಿ. ಸೊ ಇವತ್ತು ಆ ದಿನ ಬಂದಿದೆ, ಅದಕ್ಕೆ ಹೋಗ್ತಾ ಇದೀವಿ. ನೋಡೋಣ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ. ನಿಮ್ಮನ್ನು ನಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡಿಸ್ತೀವಿ. ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ, ಓಕೆನಾ? ಬಾಯ್ ಗೈಸ್. ಬಸ್ ಸ್ಟಾಪ್ ಅಲ್ಲಿ ವೆಯ್ಟ್ ಮಾಡ್ತಾ ಹಾಫ್ ಅನ್ ಅವರ್ ಆಗೋಯ್ತು. ಇವತ್ತು ಏನಾದ್ರು ಮಿಸ್ ಆಗೋ ಚಾನ್ಸಸ್ ಇದೆಯಾ? ಇಲ್ಲ ಅನ್ಸುತ್ತೆ. ಏನೋ ಭಯ ಆಗ್ತಾ ಇದೆ. 8 o'clock ನಾವು ಅಲ್ಲಿ ಇರ್ಬೇಕು. ಇಲ್ಲಿಂದ 1 hour ಜರ್ನಿ, ಓಕೆನಾ? ಬಟ್ ಇವಾಗ ಟೈಮ್ ಬಂದು 6:45. 6:50ಗೆ ಬಸ್ ಇದೆ. ಹೋಗೋಷ್ಟರಲ್ಲಿ 8 ಆಗೋಗುತ್ತೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಎಲ್ಲ ಒಳ್ಳೇದಾಗ್ಲಿ ಅಂತ ಫಾರ್ ದಿ ಬೆಸ್ಟ್. ನೋಡಿ, ನಾನು ತಗೊಂಡಿದ್ದು ಆಲ್ಡೋ ಬ್ಯಾಗ್, ಹೊಸ ಬ್ಯಾಗ್. ಅವಾಗ್ಲೇ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ. ಇವಾಗ ಊರಿಗೆ ಹೋದ್ರೆ ಅದನ್ನ ಎಲ್ಲಿ ಯೂಸ್ ಮಾಡ್ತೀವೋ ಏನೋ, ಸೊ ಹಾಗಾಗಿ ಇಲ್ಲೇ ಯೂಸ್ ಆಗ್ತಾ ಇದೆ. ಆಕ್ಚುಲಿ ನನ್ನ ಗಿಫ್ಟ್ ನ ಲಾಸ್ಟ್ ಡೇ ತಗೊಳ್ಳೋಣ, ಅಂದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದು. ಬಟ್ ಬೇಗ ತಗೊಂಡಿದ್ದು ಒಳ್ಳೇದೇ ಆಯ್ತು. ಯೂಸ್ ಮಾಡಿ, ಏನಂತೀರಾ ಗೈಸ್? ಅಲ್ಲಿ ಹೋಗ್ತದೆ ನೋಡಿ ಬಸ್ಸು, ಅದು ಫುಲ್ ಆಗಿದೆ ಅಂಡ್ ಹತ್ತಕ್ಕೂ ಜಾಗ ಇರ್ಲಿಲ್ಲ. ನೋಡಿ ಅಲ್ಲಿ ಹೋಗ್ತದೆ ಬಸ್ಸು. ನಾವು ಆ ಬಸ್ಗೆ ನಂಬ್ಕೊಂಡ್ ಇದ್ವಿ ಈಗ, ಬಟ್ ಫುಲ್ ಆಗಿದೆ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಇನ್ನು 20 minutes ಆದ್ಮೇಲೆ ಇನ್ನೊಂದು ಬಸ್ ಇರೋದು. ಸೊ ಹಾಗಾಗಿ ಟ್ಯಾಕ್ಸಿ ಬುಕ್ ಮಾಡ್ತಾ ಇದೀವಿ. ಅಯ್ಯೋ ದೇವ್ರೆ, ಇದೇನು ಈ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇಲ್ಲ ಏನಾದ್ರೂ ಒಂದು ಎಡವಟ್ ಆಗುತ್ತಲ್ಲ. ಯಾಕೆ ಎಡವಟ್ ಆಗ್ತಾ ಇದೆ ಅಂತ ಅಂದ್ರೆ, ನಂಗೆ ಅದು ಒಂಥರ 6th ಸೆನ್ಸ್ ಅಥವಾ ಏನೋ ಒಂಥರ ಫೀಲ್ ಆಗ್ತಾ ಇದೆ. ಬಿಕಾಸ್ ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇಷ್ಟೆಲ್ಲ ಕಷ್ಟ ಪಟ್ಕೊಂಡು ಹೋದ್ರೂ ನಮಗೆ ಖುಷಿ ಸಿಗುತ್ತೆ ಅಂತ ನಂಗೆ ನಿಜ ಹಂಗೆ ಅನಿಸ್ತಾ ಇರೋದು. ಇವಾಗ ಆಲ್ಮೋಸ್ಟ್ 60 dirhams. ಎಷ್ಟಾಗುತ್ತೆ? 2,000ನಾ? 1,500 ಮೇಲೆ 2,000 ಒಳಗಡೆ. 1,500 ಡೈರೆಕ್ಟ್ ಅಲ್ಲಿಗೆ ಹಾಕಿದ್ದೀರಾ ಆ ಪ್ಲೇಸ್ಗೆನೆ? ಓಕೆ ಗೈಸ್ ಫೈನಲಿ ಇವಾಗ ನಾವು ಯಾಕ್ ಇರೋ ಅಂತ ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ಬಸ್ಸಲ್ಲಿ ಬಂದ್ರೆ 1 hour ಬರಬೇಕು, ದುಡ್ಡು ಉಳಿಯತ್ತೆ. ಈ ಕ್ಯಾಬ್ ಟ್ಯಾಕ್ಸಿಲಿ ಬಂದ್ರೆ 20 ನಿಮಿಷ, 20-25 ನಿಮಿಷ. ಸೊ ಇವಾಗ ರೀಚ್ ಆಗಿದ್ದೀವಿ. 1 hour 7:10ಗೆಲ್ಲ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ನೋಡಿ ಪ್ಲೇಸ್ ಈ ತರ ಇದೆ. ಅಲ್ಲಿ ಬೋಟಿಂಗ್ಸ್ ಎಲ್ಲ ನಿಂತಿದೆ. ನಾವಿನ್ನೂ ಅಲ್ಲಿಗೆ ಹೋಗಿಲ್ಲ. ಸೈಲೆನ್ಸ್ ಆಗಿದೆ ಪ್ಲೇಸ್. ಆ್ಯಂಡ್ ಇವಾಗ ಇಲ್ಲ ಒಂದು 10-20 ನಿಮಿಷ ಕೂತ್ಕೊಂಡು ಆಮೇಲೆ ಹೋಗೋಷ್ಟರಲ್ಲಿ ಒಂದು 10-15 ನಿಮಿಷ ಕರೆಕ್ಟ್ ಆಗುತ್ತೆ. ಬನ್ನಿ ಅಲ್ಲಿ ಕೂತ್ಕೊಳ್ಳೋಣ. ಅಲ್ಲಿ ಈ ಕಡೆ ಬನ್ನಿ, ಇಲ್ಲಿ ಯಾರಿಲ್ಲ. ಯಾರು ಇಲ್ಲ ಅಂದ್ರೆ ಆರಾಮಾಗಿ ನಾವಿಬ್ಬರೇ ಟೆನ್ಷನ್ ಮಾಡ್ಬೋದು. ಅಲ್ಲಿ ತುಂಬಾ ಜನ ಇದ್ದಾರೆ, ಏನೋ ಕಿರ್ಚಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕೂತ್ಕೋಬೋದು ಆರಾಮಾಗಿ. ಗೈಸ್ ಇಲ್ಲಿಗೆ ಬಂದು 1 ವೀಕ್ ಆಗಿತ್ತು, ಮತ್ತೆ ಬಂದಿದ್ದೀವಿ. ಅಂಡ್ ಈ ಪ್ಲೇಸ್ ಸಕ್ಕತ್ತಾಗಿದೆ ನೋಡಿ. ಈ ಕಡೆ ಮತ್ತೆ ಈ ಕಡೆ ವಾಟರ್ ಇದೆ ಕೆಳಗಡೆ. ಇದು ಒಂಥರ ಬ್ರಿಡ್ಜ್ ತರ ಚೆನ್ನಾಗಿದೆ. ಇಲ್ಲಿ ಅಷ್ಟೊಂದು ಜನನೂ ಇಲ್ಲ. ಆರಾಮಾಗಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಫೋಟೋಸ್ ತಗೊಂಡು ವಿಡಿಯೋಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಮೊನ್ನೆನೇ ಎಲ್ಲ ನೋಡ್ಬಿಟ್ಟಿದೀವಲ್ಲ, ಸೊ ನಮ್ಗೆ ಇವಾಗ ಹೋಗಿ ಬೋಟಲ್ಲಿ ಕುತ್ಕೊಂಡ್ಬಿಟ್ರೆ ಸಾಕು. ಆರ್ ಯು ಎಕ್ಸೈಟೆಡ್ ಫಾರ್ ದಿ ಎಕ್ಸ್ಪೀರಿಯನ್ಸ್? ಏನು ಇದು ಅಡ್ವೆಂಚರ್ ಟ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಅನ್ನೋದಕ್ಕೆ? ನಮಗೆ ಊಟಕ್ಕೆ ಏನ್ ಕೊಡ್ತಾರೆ ಇವಾಗ? ಪ್ಲೀಸ್ ಹೇಳಿ. ತಲೆ ಮಾಂಸ, ಬೋಟಿ ಗೊಜ್ಜು. ಪ್ಲೀಸ್ ಹೇಳಿ. ಅದೇ ಮೆನ್ಯೂಲಿ ಇರೋದು. ಅಲ್ಲಿ ನೋಡು, ಚಿತ್ರಾನ್ನ ಹೊಟ್ಟೆ ಹಸಿತಾ ಇದೆ ನಂಗೆ. ಪ್ಲೀಸ್ ಹೇಳಿಪಾ. ಅಲ್ಲಿ ನೋಡಿ ಬೋಟ್ ಹೋಗ್ತಾ ಇದೆ.
ಹೇಳಿ ಏನಿರುತ್ತೆ ಮೆನ್ಯೂಲಿ ಅಂತ. ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ, ಪಲಾವು, ಏನೇನು ನಿಮ್ ಫೇವ್ರೇಟ್ ಎಲ್ಲ ಇರುತ್ತೆ. ನನ್ಗೆ ಅದು ಯಾವ್ದು ಫೇವ್ರೇಟ್ ಅಲ್ವಲ್ಲ. ಅದಕ್ಕೆ ಅದೇ ಇರೋದು. ಹೊಟ್ಟೆ ಹಸಿತಾ ಇದೆಪ್ಪ. ನಾವು ಇಲ್ಲಿ ದುಬೈಯಲ್ಲಿ ಮ್ಯಾಕ್ಸಿಮಮ್ 7:30 ತಿಂದ್ಬಿಟ್ಟಿರ್ತೀವಿ. ಬಿಸಿಲಿಗೆ ಬೇಗ ಜೀರ್ಣ ಆಗೋಗ್ಬೇಕು. ಹೌದಾ? ಜೀರ್ಣ ಆಗೋದಕ್ಕೆ ಇದು ಒಂದು ರೀಸನ್ ಇದೆಯಾ? ಐ ಡೋಂಟ್. ಓಕೆ ಗೈಸ್, ಇವಾಗ ನಾವು ಬೋಟ್ ಹತ್ರ ಹೋಗ್ತಾ ಇದೀವಿ. ಅವ್ರಿಗೆ ಮೆಸೇಜ್ ಹಾಕ್ರಿ, ವಿ ಹ್ಯಾವ್ ರೀಚ್ಡ್ ಅಂತ, ಪ್ಲೀಸ್ ಅಸಿಸ್ಟ್ ಅಸ್ ಅಂತ. ಒಂಥರ ಖುಷಿ ಆಗ್ತಿದೆ ಅಪ್ಪ. ಫೈನಲಿ ವಿ ಆರ್ ಗೋಯಿಂಗ್ ಅಂತ. ಗೈಸ್, ಫ್ಲೈಟ್ ಹತ್ಬೇಕಾದ್ರೆ ಬೋರ್ಡಿಂಗ್ ಪಾಸ್ ತಗೋಬೇಕು, ಓಕೆನಾ? ಬಟ್ ಇಲ್ಲಿ ನೋಡಿ ನಾವು ಏನದು ಎಂತ ಪ್ರೊನೌನ್ಸ್ ಮಾಡೋದು? ಯಾಟ್. ಅದಕ್ಕೆ ಅಲ್ಲಿಗೆ ಹೋಗೋದಕ್ಕೂ ಬೋರ್ಡಿಂಗ್ ಪಾಸ್ ತಗೋಬೇಕು. ಸೊ ಇವಾಗ ನಾವು ಇಲ್ಲಿ ಕೌಂಟರ್ ನಂಬರ್ 1 ಅಂತ ಇರುತ್ತಂತೆ, ಅಲ್ಲಿಗೆ ಹೋಗಿ ಬೋರ್ಡಿಂಗ್ ಪಾಸ್ ತಗೊಂಡು ಆಮೇಲೆ ನಾವು ಬೋರ್ಡ್ ಆಗ್ಬೇಕು. ಈ ತರ ಬೋಟಲ್ಲಿ ಯಾವತ್ತೂ ಹೋಗಿಲ್ಲ ತಾನೆ ನಾವು. ನಾರ್ಮಲ್ ಬೋಟ್ ರೈಡ್ ಹೋಗಿದೀವಿ, ಬಟ್ ಇದೊಂಥರ ಚೆನ್ನಾಗಿ ಅನ್ಸುತ್ತೆ. ಅದಕ್ಕೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. Ice cream corner will be available, but ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್ ಬೇಕು. paid. ಏನ್ ಐಸ್ ಕ್ರೀಮ್? ಅಯ್ಯೋ, ಏನ್ ಪೇಡು ಐಸ್ ಕ್ರೀಮ್ಗಾ? ಸರಿ ಆಯ್ತು. ಅಂಡ್ ಇಲ್ಲಿ ಬರ್ಡೇ ಅಥವಾ ಆನಿವರ್ಸರಿ ಅಥವಾ ಬೇರೆ ಏನಾದ್ರು ಸ್ಪೆಷಲ್ ಇವೆಂಟ್ಸ್ ಆ ಥರ ಏನಾದ್ರು ಇದ್ರೆ ಅವ್ರಿಗೆ ಫಸ್ಟೇ ಇನ್ಫಾರ್ಮ್ ಮಾಡಿದ್ರೆ ಸೊ ನೀವು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೋಬೋದು. ಇಲ್ಲಿ ಚೆನ್ನಾಗಿರ್ತಾ. ನಂಗೆ ಏನ್ ಅನ್ಸುತ್ತೆ ಗೊತ್ತಾ, ನಾವು ಒಂದು ರೂಮಲ್ಲಿ ರೂಮ್ ಅಂದ್ರೆ ಎಲ್ಲರೂ ಇರ್ತಾರೆ, ಸುಮ್ಮನೆ ಬೋಟಲ್ಲಿ ಹೋಗ್ತಾ ಇರ್ತೀವಿ, ಮನೇಲಿ ಇದ್ದಂಗೆ ಫೀಲ್ ಆಗುತ್ತೇನೋ ಅಂತ ಅನಿಸ್ತಾ ಇದೆ. ಯಾವ್ದಿದ? ಗೋಲ್ಡನ್ ಯಾಕ್ ನಮ್ದು ಇಲ್ಲಿವರೆಗೂ ಬಂದು. ಹೌದು ಗೈಸ್, ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ ನೋಡಿ. ಇವಾಗ ಇನ್ನೊಂದು 5 ನಿಮಿಷದಲ್ಲಿ ಇಲ್ಲೆಲ್ಲ ಎಂಟ್ರೆನ್ಸ್ ಇದೆಯಂತೆ, ಅಲ್ಲಿಗೆ ಬರುತ್ತೆ ನಮ್ಮ ಒಂದು ಯಾಕ್. ಸೊ ಹತ್ತಿ ಹೋಗೋದು ಅಷ್ಟೇ ಗೈಸ್. ಇವಾಗ ನಾವು ಎಂಟ್ರಿ ಆಗ್ತಾ ಇದೀವಿ. ಸೊ ನೋಡಿ ಈ ತರ ಇದೆ, ಇದ್ರ ಮೇಲೆ ನಡ್ಕೊಂಡ್ ಅಲ್ಲಿಗೆ ಹೋಗ್ಬೇಕು. ಪಕ್ಕದಲ್ಲೂ ನೀರು ಐತೆ. ಅಲ್ಲ, ಯಾವ ಬೋಟ್ ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ ಅಪ್ಪ. ನೋಡಿ ಎಷ್ಟೊಂದ್ ತರ ಇದೆ, ಇಲ್ಲೊಂದಿದೆ, ಅಲ್ಲೊಂದಿದೆ, ಅಲ್ಲೊಂದಿದೆ. ಅದು ದೊಡ್ಡ ಬೋಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ಬೋಟುಗಳೆಲ್ಲ ಕ್ಲೀನ್ ಆಗಿ. ಯಾವ ಬೋಟ್ ಇದ? ಚೆನ್ನಾಗಿದೆ ಅಲ್ಲ ಇದು? ಬೋಟ್ ಅಲ್ಲ, ಯಾಕ್ ಕ್ರೂಸ್ ಅಂದ್ರೆ ದೊಡ್ಡದದು. ನಾವು ಕ್ರೂಸ್ ಅಲ್ಲಿ ಹೋಗೋದು ಸಮುದ್ರದಲ್ಲಿ ಹೋಗುತ್ತಲ್ಲ ಅದು ಕ್ರೂಸ್. ಇದು ಗೊತ್ತಿಲ್ಲ ಯಾವ ಬೋಟ್ ರೀ. ಯಾವ ಬೋಟು? ನಾನು ಒಂದು ಸಿಕ್ಕಿದ್ದು ಹತ್ಕೊಳ್ಳೋದು, BMTC ಬರ್ತಾರ. ಓಕೆ ಗೈಸ್, ಎಲ್ಲ ಐತೆ ಬಾಯ್. ಅದಾ ಅಲ್ಲಿದೆಯಲ್ಲ ಆ ಬೋಟ್ ಅಂತೆ. ಸ್ಮೆಲ್ ಗೈಸ್. ಈ ಬೋಟ್ ವಾವ್ ದೊಡ್ಡದಾಗಿದೆ ಅಲ್ಲ. ಬರ್ಡೇ ಸೆಲೆಬ್ರೇಷನ್ ಇದೆ ಅಂತ ಅನ್ಸುತ್ತೆ. ನಾವು ಮೇಲೆ ಹೋಗ್ತಾ ಇದೀವಿ, ಕೆಳಗಡೆ ಮೇಲೆ ಎರಡೂ ಕಡೆ. ವಾವ್, ಇಟ್ಸ್ ಸೋ ನೈಸ್. ಇನ್ನು ಮೇಲೆ ಹೋಗ್ಬೋದು, ಬನ್ನಿ ಹೋಗೋಣ. ಗೈಸ್, ನಾವು ಫಸ್ಟ್ ಬಂದಿರೋದ್ರಿಂದ ನಮಗೆ ಏನ್ ಅಡ್ವಾಂಟೇಜ್ ಅಂದ್ರೆ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬಿಡ್ಬೋದು. ಅಲ್ಲಿ ಒಂದು ಫೋಟೋ ಇಟ್ಕೋಬೇಕು, ಆ ಪ್ಲೇಸ್ ಅಲ್ಲಿ ನಿಂತ್ಕೊಂಡು. ಎಲ್ಲಿ ಕೂತ್ಕೊಳ್ಳೋಣ? ಎಲ್ಲಿ ಬೇಕಂದ್ರೆ ನಮ್ಗೆ ಈ ಕಾರ್ನರ್ ಸಿಕ್ಕ ಇಲ್ಲ. ಓಕೆ, ಏನ್ರಿ ಇಷ್ಟು ದೊಡ್ಡದಾಗಿದೆ ಇದು? ಒಳ್ಳೆ ಫಂಕ್ಷನ್ ಹಾಲ್ ತರ ಇದೆ ಅಲ್ವಾ? ಹೌದು. ನೋಡಿ ಗೈಸ್, ವ್ಯೂ ಚೆನ್ನಾಗಿದೆ. ಎಲ್ಲಿ ಕೂತ್ಕೊಳ್ಳಿ? ಪಕ್ಕ ಕೂತ್ಕೊಳ್ಳ, ಮುಂದೆ ಕೂತ್ಕೊಳ್ಳ? ಓಕೆ, ಇದೆಲ್ಲ ಫಿಲ್ ಆಗ್ಬೇಕು ಇವಾಗ. ಟೈಮ್ ಎಷ್ಟು ಇವಾಗ? ಟೈಮು ಇಂಡಿಯಾ ಟೈಮ್ 8:04. 8 o'clock 4 minutes. ಇನ್ನು ಹಾಫ್ ಅನ್ ಅವರ್ ಆಗುತ್ತೆ. ಇನ್ನೂ ಹಾಫ್ ಅನ್ ಅವರ್ ಆಗುತ್ತೆ ಇದು ಬಿಡೋದಿಕ್ಕೆ, ಐ ಮೀನ್ ಮೂವ್ ಆಗೋದಿಕ್ಕೆ.
ಓಕೆ, ಇಂಡಿಯಾಲಿ ಇವಾಗ ಎಷ್ಟು ಟೈಮು? ಇಂಡಿಯಾಲಿ ಎಷ್ಟು ಟೈಮ್ ಇವಾಗ? 9:30 ಗೈಸ್. ಓಕೆ ಗೈಸ್, ಮೂವ್ ಆಗಬೇಕಾದ್ರೆ ಸಿಗೋಣ, ಓಕೆನಾ ಗೈಸ್? ಮ್ಯಾಂಗೋ ಜ್ಯೂಸ್ ಕೊಟ್ಟಿದ್ದಾರೆ ನೋಡಿ, ಬಂದಿದ ತಕ್ಷಣ ವೆಲ್ಕಮ್ ಡ್ರಿಂಕ್. ಚೆನ್ನಾಗಿದಲ್ಲ? ಸೇಮ್ ಮ್ಯಾಂಗೋ ಜ್ಯೂಸ್ ತರನೇ ಇದೆ ಅಪ್ಪ. ಮ್ಯಾಂಗೋ ಜ್ಯೂಸ್ ತರನೇ ಇದೆ. ಅದೊಂದು ತೋರಿಸಿ. ಅಲ್ಲ, ದುಬೈಯಲ್ಲಿ ಬೇರೆ ತರ ಇರುತ್ತೆ ಅಂತ ಅನ್ಕೊಂಡೆ. ಥ್ಯಾಂಕ್ ಯು ಬ್ರಾದರ್. ಏನಯ್ಯೋ ಥ್ಯಾಂಕ್ ಯು ಬ್ರಾದರ್. ಇಂಗ್ಲಿಷ್ ಏನು ಫಾರಿನಿಗೆ ಬಂದು ಫಾರಿನ್ ಓದ್ತಾನೆ ಆಡ್ತಾ ಇದೀರ? ಬೇಡಪ್ಪ ಬೇಡಪ್ಪ, ನಾವ್ ಇಂಡಿಯನ್ಸ್, ಕನ್ನಡಿಗಾಸ್ ಅಂತ ಅನ್ಬೇಕಾ? ಎಸ್ ಎಸ್. ಅವ್ರಿಗೆ ಅರ್ಥ ಆಗಿದ್ರೆ ಆಮೇಲೆ ಏನೋ ಬೈಕೊಂತಾರೆ ಅನ್ಕೊಂಡ್ಬಿಟ್ರೆ. ಗೈಸ್, ಇವಾಗ ನಾನು ನಮ್ಮ ಯಾಕ್ ಇಂದ ವ್ಯೂನ ತೋರಿಸ್ತೀನಿ ನೋಡಿ. ಅಲ್ಲಿ ಬ್ರಿಡ್ಜ್ ನೋಡಿ, ಲೈನ್ ಚೆನ್ನಾಗಿ ಕಾಣ್ತಾ ಇದೆ. ಲೈನ್ ಆಗಿ ಅಂದ್ರೆ ಹಿಂಗ್ ಸ್ಟ್ರೈಟ್ ಆಗಿದೆ ಅಂತ. ಎಲ್ಲಿಪ್ಪ ಜನ? ಟೈಮ್ ಎಷ್ಟು? 8:30 ಇನ್ನು 9:43, ಇನ್ನೂ 17 ಮಿನಿಟ್ಸ್. ವ್ಯೂ ತೋರಿಸ್ದೆ, ವ್ಯೂ ತೋರ್ಸು. ಅದಕ್ಕೆ ನಾನು ಹೇಳ್ತಾ ಇದೀನಿ ಗೈಸ್, ಮೊಬೈಲ್ ಇಲ್ಲಿ ಅವ್ರ ಹತ್ರನೇ ಇರತ್ತೆ, ಓಕೆನಾ? ಇಲ್ಲಾಂದ್ರೆ ಕೇಳಿದ ತಕ್ಷಣ ಪಟ್ ಅಂತ ಕೊಡ್ತೀನಿ, ಎತ್ಕೊಳ್ಳಿ, ವ್ಲಾಗ್ ಮಾಡಿ. ಏನಂತೀರಾ? ಹಾ, ಓಕೆ, ಡನ್, ಆಯ್ತು. ಗೈಸ್, ತಯ್ಯೋ ಬಂದ್ರೆ ಯಾರು ಏನು ಅನ್ನೋದನ್ನ ನಾನು ನಿಮ್ಗೆ ಮುಂದಿನ ಇನ್ನೊಂದು 2ನೇ ವ್ಲಾಗ್ ಇಲ್ಲ 3ನೇ ವ್ಲಾಗ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಐ ಹೋಪ್ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. And I have to share that information with you and all. Okay guys. ಇದು ಯಾವಾಗ ಮೂವ್ ಆಗುತ್ತೋ? ಐ ಆಮ್ ವೇಟಿಂಗ್. ನಂಗೆ ನಾವು ಫಸ್ಟ್ ನಾವೇ ಬಂದಿದ್ದು, ಓಕೆ? ನಾವು ಲಂಚ್ ಟೇಬಲ್ ಆರ್ಡರ್ ಮಾಡಬೇಕು. ಹಲೋ ಫಸ್ಟ್ ನಾವೇ ಅಲ್ವಾ ಬಂದಿದ್ದು. ಸೊ ಬಂದಿದ ತಕ್ಷಣ ನಮಗೆ ಎಲ್ಲಿ ಬೇಕೋ ಅಲ್ಲಿ ಕುತ್ಕೊಳ್ಳೋ ಚಾನ್ಸ್ ಸಿಕ್ತು. ಸೊ ಅದಕ್ಕೆ ನಾವಿಲ್ಲಿ ಕುತ್ಕೊಂಡಿದ್ದೀವಿ ನೋಡಿ. ಇದು ಫ್ರಂಟ್, ಅದು ಬ್ಯಾಕ್, ಅಲ್ಲಿ ಕಿಚನ್ ಎಲ್ಲ ಇದೆ. ಇಲ್ಲಿ ಕುತ್ಕೊಂಡಿದ್ದೀವಿ. ಏನ್ ಕಾಲ್ ಮಾಡ್ತಾ ಇರೋದವರು? ಇವಾಗ ಟೈಮ್ ಎಷ್ಟು ಗೊತ್ತಾ? ಇಲ್ಲಿ ನೋಡಿ, 9 ಗಂಟೆ. 8 ಗಂಟೆಗೆ ಹೊರಡ್ಬೇಕಿತ್ತು, 9 ಗಂಟೆ ಆಗಿದೆ. ಇಂಡಿಯಾದ ಏನಾದ್ರು ಇದ್ದಿದ್ರೆ ಗೈಸ್, 10 ಸಲ ಇವ್ರಿಗೆ ಹೇಳ್ತಾ ಇದ್ದೆ ನಾನು, ಕೇಳ್ಕೊಂಡ್ ಬನ್ನಿ ಎಷ್ಟೊತ್ತಿಗೆ ಹೋಗುತ್ತೆ ಅಂತ. ಇಲ್ಲ, ಅಲ್ಲ ನೋಡಿ, 1.5 hour ಆಯ್ತು, ಇನ್ನು ಎಷ್ಟೊತ್ತಿಗೆ ಹೊರಡ್ತಾರೋ ಗೊತ್ತಿಲ್ಲ. ಫೈನಲಿ ಮೂವ್ ಆಗ್ತಾ ಇದೀವಿ. ಮೂವ್ ಆಗ್ತಾ ಇದೆ ಬೋಟ್. ನಾವು ಕ್ಯಾಪ್ಟನ್ ಬಂದಿದ್ದಾರೆ, ಏನು ಕೇಳ್ಸೋದಿಲ್ಲ. 9 ಗಂಟೆ 8 ನಿಮಿಷ. ಅಲ್ಲಿ ನೋಡಿ ಗೈಸ್, ಕಾಣ್ತಾ ಇದೆ, ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ. ಅಲ್ಲಿ ಇದು UAE ಫ್ಲಾಗ್ ನೋಡಿ. ಅಲ್ಲೊಂದು ಚಿಕ್ಕ ಬೋಟ್ ಹೋಗ್ತಾ ಇದೆಯಲ್ಲ, ಬಾಯ್ ಮಾಡ್ತಾ ಇದಾರೆ.
ಕಾಣಲ್ಲ, ಅವ್ರ ಬಾಯ್ ಮಾಡಿದ್ರು ಮಾಡಿಲ್ಲ ಅಂದ್ರು ಕಾಣಲ್ಲ ಇಲ್ಲಿ. ಬಟ್ ಆ ಬೋಟ್ ನೋಡಿ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇದೆ ಅಲ್ವಾ. Lacking all emotion, staring down the barrel, waiting for the final gates to open to a new tomorrow, moving with the motion, following the light that sets me ಗೈಸ್ ನೋಡಿ, ನಾವ್ ಹಿಡ್ಸ್ಕೊಂಡಿದ್ ಫೋಟೋಸ್ ಬಂದಿದೆ, ನೋಡ್ತಾ ಇದೀವಿ. ಒಂದ್ 4-5 ಫೋಟೋ ಇದೆ. ಜರ್ನಿ ಸ್ಟಾರ್ಟ್ ಆಗಿದ್ ಪ್ಲೇಸ್ಗೆ ಮತ್ತೆ ಬಂದು ನಿಂತಿದೀವಿ ನೋಡಿ. ಸೊ ಇಲ್ಲಿರೋರೆಲ್ಲ ಕೆಳಗೆ ಹೋಗ್ತಾ ಇದಾರೆ, ನಾವು ಹೋಗೋಣ. ಗೈಸ್ ಇವಾಗ ನಾವು ಯಾಕೆ ಇಳ್ದು ಇಲ್ಲಿ ಕುತ್ಕೊಂಡಿದೀವಿ ನೋಡಿ. ಇವ್ರು ಇಲ್ಲಿ ಕುತ್ಕೊಂಡಿದ್ದಾರೆ, ಎಲ್ಲಾರು ಇಳ್ದು ಬರ್ತಾ ಇದಾರೆ. ಅಲ್ಲಿ ಲೈಟ್ ಇದೆಯಲ್ಲ, ಅದೇ ಯಾಕಲ್ಲಿ ನಾವು ಬಂದಿದ್ದು. ಸೊ ಇಲ್ಲಿ ಕುತ್ಕೊಂಡಿದೀವಿ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಂಗೇನು ವಾವ್ ನಾನು ಅನ್ಕೊಂಡಿದ್ದ ಥರ ಎಕ್ಸೈಟಿಂಗ್ ಆಗಿರುತ್ತೆ ಆ ಥರ ಏನಿಲ್ಲ. ನಾರ್ಮಲ್ ಬೋಟ್, ಅದೊಂಥರ ಎಕ್ಸ್ಪೀರಿಯನ್ಸ್ ಅಷ್ಟೇ. ಬೋಟಲ್ಲಿ ಕುತ್ಕೊಂಡು ಊಟ ಮಾಡೋದು ಅದೊಂಥರ ಎಕ್ಸ್ಪೀರಿಯನ್ಸು. ಸೊ ಇವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ಬಿಡಿ ಸರ್, ಹೇಗಿತ್ತು? ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಹೇಗಿತ್ತು ಅಂದರೆ, ನೀರಲ್ಲಿ ಒಂದು ಮೇ ಬಿ ಒಂದು 5-6 ಕಿಲೋಮೀಟರ್ ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಜೋರಾಗಿ ಮಾತಾಡಿ ಸ್ವಲ್ಪ. ಬಿಲ್ಡಿಂಗ್ಸು ಎಲ್ಲ ಕಾಣುತ್ತೆ ನೀರಲ್ಲಿ, ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಓಕೆ, ಅದೇ ನನ್ನ ಎಕ್ಸ್ಪೀರಿಯನ್ಸ್. ನಂಗೇನು ವಾವ್ ಅಂತ ಅನಿಸಿಲ್ಲ. ನಿಮಗೆ ವಾವ್ ಅಂತ ಅನಿಸ್ತಾ? ವಾವ್ ಅಂತ ಅನಿಸ್ತಾ? ನಂಗೂ ಏನು ವಾವ್ ಅಂತ ಏನೂ ಅನಿಸ್ಲಿಲ್ಲ. ಸೊ ಹೋಗಿ ಬಂದ್ವಿ, ಮುಗೀತು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ಆಲ್ಸೋ ಇನ್ನೊಂದು ವಿಷಯ ಹೇಳಬೇಕು. ಏನು ಅಂತ ಅಂದರೆ, ಇವಾಗ ನಾವು ಇಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸಿಗೆ ಹೋಗೋದಕ್ಕೆ ನಂಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಅದೇನು ಅಂತ ನೀವು ನೋಡಲೇಬೇಕು ಗೈಸ್. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ನೀವೆಲ್ಲರೂ ನೋಡಲೇಬೇಕು. ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಡೂ ನೆಕ್ಸ್ಟ್ ವಿಡಿಯೋ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಸಮಾಚಾರ, ಯಾಕೆ ಎಕ್ಸೈಟ್ಮೆಂಟು, ಏನು ವಿಷಯ ಎಲ್ಲನೂ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ದಿರ ನೋಡ್ತಾ ಇರಿ, ಓಕೆನಾ? ಓಕೆ ಗೈಸ್, ನಾಳೆ ವಿಡಿಯೋಲಿ ಸಿಗೋಣ. ಬಾಯ್, ಲಾಟ್ಸ್ ಆಫ್ ಲವ್.